ಸ್ಕಿಪ್ ಮಾಡಿದ್ರೆ ನಿಮ್ಮ ತಾಯಣೆ. ಇರೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇದನ್ನ ಕಿವಿಗೆ ಇಟ್ಕೊಳ್ಳಿ, ಚೆನ್ನಾಗಿ ಕೇಳಿಸತ್ತೆ. ಏ ಮಚ, ನೀನು ವೇಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಟೋಟಲ್ ವ್ಯರ್ಥನೆ. ಏನ್ ಹೇಳ್ತಾ ಇದ್ದೀಯ ಗುರು? ಅವಳು ನೋಡಿದ್ರೆ ಒಳ್ಳೆ ಐವಳೆ ಬಾದಾಮಿ ಥರ ಇದ್ದಾಳೆ. ನೀನು ನೋಡಿದ್ರೆ ಈಜಿಪ್ಟ್ ಮಮ್ಮಿ ಥರ ಇದೆಯಾ. ಅರ್ಥ ಮಾಡ್ಕೊಳ್ಳಲಿ ಗುರು. ಅವಳಂದ್ರೆ ನಂಗೆ ಇಷ್ಟ. ಅವಳ ಮೇಲೆ ನಂಗೆ ಕ್ರಶ್ ಆಗಿದೆ. ಇಷ್ಟು ಹೇಳಿದ್ಮೇಲೂ ಇಲ್ಲೇ ಇದ್ರೆ ಇನ್ಸ್ಟಾಗ್ರಾಮ್ ಮಾಡಲ್. ನೀನು ಹಾಕೋದು ಅವಾಯ್ ಚಪ್ಪಲ್. ಈ ಇನ್ಸ್ಟಾ ಹುಡುಗಿಯರ ಹಿಂದೆ ಕ್ರಶು ಅಂತ ಹೋದ್ರೆ ನಿನ್ನ ಲೈಫು ಫುಲ್ಲು ವ್ಯಾನಿಷ್. ಮ್ಯಾಚ್ ದ ಫಾಲೋಯಿಂಗ್ ಆಗ್ತಾ ಇಲ್ಲ ಮಚ್ಚ. ಅರ್ಥ ಮಾಡ್ಕೊಳ್ಳೋ ಲೌಡೆ. ನಿನ್ನ ಅಜ್ಜಿ ಹೋಗ್. ಲವ್ಗೆ ಸಪೋರ್ಟ್ ಮಾಡಿದ್ರೆ ನಿನ್ನಂಥ ಫ್ರೆಂಡ್ಸಿಗೆಲ್ಲ ಬೀಜ ಬ್ಲಾಸ್ಟ್ ಮಾಡ್ಬೇಕು. ಬಿ ಸ್ಟ್ರಾಂಗ್ ವಿಕ್ಕಿ. ಇವತ್ತು ನನ್ನ ವಿಷಯ ಅವಳಿಗೆ ಹೇಳ್ಬಿಡೋದೆ ಬಾಯ್ ತುಂಬಾ ಕಕ್ಕಿ. ಆಯ್ತು ಮೇಡಮ್, ನೀವು ನೋಡಕ್ಕೆ 4K ಕ್ವಾಲಿಟಿಲಿರೋ ಗೊಂಬೆ ಇದ್ದಂಗಿದ್ದೀರಾ. ಥ್ಯಾಂಕ್ ಯು, ಬಟ್ ನೀನ್ ನೋಡೋದಕ್ಕೆ ಹೈ ಕ್ವಾಲಿಟಿಲಿ ವಿಡಿಯೋ ಲೋಡ್ ಆಗದೆ ಇರೋ ಬಫರಿಂಗ್ ತರ ಇದೆಯಾ. ಬನ್ನಿ ಮೇಡಮ್ ಹೋಗೋಣ. ಹೌದು, ನೆಕ್ಸ್ಟ್ ಕಂಟೆಂಟ್ ಯಾವುದು ಮೇಡಮ್ ನಿಮ್ದು? ರೋಮಿಯೋ ಮೀಟ್ಸ್ ವೈಫೈ ಅಂತ. ಶ್ರೇಯ ಮೇಡಮ್, ನೀವು ಈ ತಂಗಾಳಿದು ಕಸಿನ್ ಸಿಸ್ಟರಾ? ಯಾಕಪ್ಪ ಹಿಂಗ್ ಕೇಳ್ತಾ ಇದೀಯಾ? ನೀವು ನಡೆಯುವಾಗ ಈ ತಂಗಾಳಿ ಕೂಡ ತಣ್ಣಗಾಗ್ಬಿಡತ್ತಲ್ಲ, ಅದಕ್ಕೆ ಕೇಳಿದೆ. ಜೋಕರ್, ನಗು ಬರ್ದೇ ಇರೋ ಜೋಕ್ ನಾ ಚೆನ್ನಾಗಿ ಹೇಳ್ತೀರಾ. ಜೋಕರ್ರಾ? ಯಾಕೇನಾಯ್ತು? ಏನಿಲ್ಲ, ನಿಮ್ಮನ್ನ ರೀಲ್ಸಲ್ಲಿ ನೋಡೋದಕ್ಕಿಂತ ರಿಯಲ್ ನೋಡೋದಕ್ಕಿಂತ ಈ ಬಡ್ಡಿ ಮಗಂದ ಹಾರ್ಟು ಹುಸೇನ್ ಬೋಲ್ಟಿಗಿಂತ ಸ್ಪೀಡಾಗಿ ಓಡ್ತಾ ಇದೆ. ಇದನ್ನ ಲವ್ ಅನ್ಕೋಬೋದ ಅಂತ. ನನ್ ಮಗ್ನೆ ನನ್ಗೆ ಲೈನ್ ನೋಡಿತಿದೀಯಾ? ಮಾಡ್ತೀನಿ ತಾಳು. ಪಕ್ಕಾ ಲವ್ ಸಿಗ್ನಲ್ ಅಲ್ವಾ? ಲವ್ವು ಇಲ್ಲ, ಅಪ್ಪೇಡನೂ ಇಲ್ಲ. ಕೊಲೆಸ್ಟ್ರಾಲ್ ಅನ್ಸುತ್ತೆ, ಹೋಗ್ ಚೆಕಪ್ ಮಾಡಿಸ್ಕೋ. ಕೊಲೆಸ್ಟ್ರಾಲ್ ಗುಮ್ಮಿದ್ರೆ ಹಾರ್ಟು ಬೇಗ ಗಂಟು ಮುಟ್ಟೆ ಕಟ್ಟುತ್ತೆ, ಹುಷಾರು. ಅಣ್ಣ ಹೇಳು ನೀಲ. ಶ್ರೇಯ ಮೇಡಮ್, ಮತ್ತೇನ್ ಗುರು ನಿಂದು? ಈ ಐಸ್ ಕ್ರೀಮು ತುಂಬಾ ಸ್ವೀಟ್ ಆಗಿದೆ. ಯಾಕೆ ಹೇಳಿ? ಯಾಕೆ? ಎದುರುಗಡೆ ನೀವಿದ್ದೀರಲ್ಲ ಅದಕ್ಕೆ. ಡಯಾಬಿಟಿಸ್ ಬಂದ್ರೆ ನನ್ನ ಮಾತ್ರ ಬ್ಲೇಮ್ ಮಾಡಬೇಡಿ. ಇವಳೇನು ಗುರು, ಜೊತೆಗೆ ಬಾಳ್ಮೆ ಮಾಡೋಣ ಅಂದ್ರೆ ಬ್ಲೇಮ್ ಮಾಡಬೇಡ ಅಂತ ಇವಳು. ಶ್ರೇಯ ಮೇಡಮ್, ನೀವೇನಾದರೂ ನನ್ನ ಸಾಯಿಸೋಕೆ ಸುಪರಿ ತಗೊಂಡಿದ್ರೆ ಏನು? ಇಲ್ಲ, ಯಾಕೆ? ನೀವು ವಾಯ್ಸ್ ಕೇಳ್ತಾ ಇದ್ರೆ ನನ್ನ ಲೈಫು ಸರ್ವ ನಾಶ ಆಗೋ ಥರ ಕಾಣಿಸ್ತಾ ಇದೆ. ತುಪ್ಪಕ್ ಅಂತ ಉಗಿಬೇಕು ಅನ್ಸುತ್ತೆ, ಉಗಿಲ್ಲ. ಅದೊಂದಾಗೋಗಿ ಬಿಡ್ಲಿ, ಉಗಿರಿ, ಮನ್ಸು ಕ್ಲೀನ್ ಆಗ್ಬಿಡತ್ತೆ. ಏನು ಇನ್ಸ್ಟಾದಲ್ಲಿ ನೋಡಿದ ತಕ್ಷಣ ಲೈಟ್ ಆಗಿ ಲವ್ ಆಗ್ಬಿಡ್ತಾ? ಕೇಳ್ತಿರಲ್ಲ, ಆರ್ಟು ಆಚೆ ಬರೋದ್ರೊಳಗೆ ಬೇಗ ಎಲ್ಲ ಅಂತ ಹೇಳ್ಬಿಡಿ, ಮದುವೆ ಆಗ್ಬಿಡೋಣ. ರಿಲ್ಯಾಕ್ಸ್ ವಿಕ್ಕಿ, ನಾವಿರೋ 2025 ಅಲ್ಲಿ. ನೀವೊಂಥರ ಐಸ್ ಕ್ರೀಮ್ ಇದ್ದಂಗೆ ಬೇಗ ಮೆಲ್ಟ್ ಆಗ್ಬಿಡ್ತೀರಾ. ಕೆಲ್ಸ ಆಗಿದ ತಕ್ಷಣ ಕಳ್ದು ಹೋಗ್ಬಿಡ್ತೀರಾ. ನಮಗೂ ಒಂದಿಷ್ಟು ಆಸೆ ಇದೆ, ಲೈಫ್ನ ಐಫೈಯಲ್ಲಿ ಲೀಡ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಇರಬೇಕು ಅಂತ. ನಾನು ನಿನ್ನ ಲವ್ ಮಾಡೋಕ್ಕಾಗಲ್ಲ ವಿಕ್ಕಿ. ಕೊಚ್ಚೆಯಲ್ಲಿ ಕಮಲ ಇದ್ರೆ ಸೂಟ್ ಆಗುತ್ತಾ ಹೇಳು? ನೀನು ನೋಡಿದ್ರೆ 2G ರೋಮಿಯೋ, ನಾನು 5G ಜೂಲಿಯಟ್.
ನಮ್ಮ ಅಪ್ಪನ ಹಣೆ ಮ್ಯಾಚ್ ಆಗಲ್ಲ ವಿಕ್ಕಿ. ಬೇಜಾರಾಯ್ತಾ ವಿಕ್ಕಿ? ಹಾಂ, ಒಂಚೂರು ಲೈಟಾಗಿ ಆಯಿತು. ನಾನು ಹಿಂಗೆ ಆಡ್ಕೊಡೋಣ ಅಂದ್ಕೊಂಡೆ, ನೀನು ಹಂಗೆ ಆಟೋಟಕ್ಕೆ ಕೊಟ್ಬಿಟ್ಟೆ. ನಾವು ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಮೀಟ್ ಆಗಿದ್ದು ಪಾರ್ಕ್ ಅಲ್ಲಿ, ಈಗ ಗುಡ್ ಬೈ ಹೇಳ್ತಿರೋದಿಲ್ಲಿ. ವಾಟ್ ಅ ಕೋಇನ್ಸಿಡೆನ್ಸ್ ಅಲ್ವಾ? ಅಂದರೆ ನೀನೀಗ ತಿರುಗಿ ನೋಡದೆ ಎದ್ದೋಗ್ತೀಯ. ಆಫ್ ಕೋರ್ಸ್. ತಾಜ್ ಮಹಲ್ ಕೊಟ್ಟಕ್ಕೆ ನೀನೇ ಮುಮ್ತಾಜ್ ಅಲ್ಲ, ನಾನೇನು ಶಾಜನ್ ಅಲ್ಲ. ರೈಟ್ ಹೇಳು. ವಿಕ್ಕಿ, ಏಯ್ ಎದ್ ನಡೆ ನಿನ್ನ. ಏನಪ್ಪ ರೋಮಿಯೋ, ಆಲ್ಟಿಗೆ ಪೋಲಿ ಹಾಕ್ಬಿಟ್ಟು ಹೋಗ್ಬಿಟ್ಲಾ? ಸಾಂಗ್ ಪ್ಲೇ ಆದಾಗ ಸ್ಕಿಪ್ ಆಡ್ ಬರುತ್ತಲ್ಲ, ಆ ಥರ ಸ್ಕಿಪ್ ಮಾಡೋಯ್ತಾಳೆ ಗುರು. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದವ್ರನ್ನ ಇಷ್ಟ ಬಂದಂಗೆ ಪ್ರೀತಿಸಿದ್ರೆ ಲೈಫು ಡಸ್ಟ್ಬಿನ್ ಆಗ್ಬಿಡುತ್ತೆ. ಒಬ್ರನ್ನ ಇಷ್ಟಪಟ್ಟ ಮೇಲೆ ಇನ್ಸ್ಟಾಲ್ಮೆಂಟಲ್ಲಿ ನೋವು ಸಿಗೋದಂತೂ ಕನ್ಫರ್ಮ್. ಮಚಾ, ಮಾರಲ್ ಆಫ್ ದಿ ಸ್ಟೋರಿ ಏನ್ ಗೊತ್ತಾ? ಈ ಇನ್ಸ್ಟಾಗ್ರಾಮ್ ಲವ್ ಒಂಥರ ಇನ್ಸ್ಟಾ ಸ್ಟೋರಿ ತರ 24 hours ಹೊಗೆ ಆಡುತ್ತೆ, ಆಮೇಲೆ ಡಿಸಪಿಯರೇ. ಹುಷಾರ್ ಕಂಡ್ರಲ್ಲೇ, ಈ ಪ್ರೀತಿಲಿ ಬ್ಯಾಕಪ್ ಇಲ್ದಂಗೆ ಯಾರು ಬ್ರೇಕಪ್ ಮಾಡ್ಕೊಳ್ಳಲ್ಲ. ನಮ್ ಕಷ್ಟ ನಿಮ್ಗಾಗಿದ್ರೆ ಇಷ್ಟ, ಹಾಕಿ ನಿಮ್ ಕೈಲಾದಷ್ಟ.